ಆರಾಮಾಗಿ ಬ್ಲೌಸ್ನ ಎಂಬ್ರಾಯ್ಡ್ರಿ ಮಾಡಿ ಅದನ್ನ ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿ ಆರಾಮಾಗಿ ಕೂತ್ಕೊಂಡು ಒಂದು ಬ್ಲೌಸ್ ಹೊಲಿಯೋಣ ಅಂತ ಹೇಳಿ ಕಾಫಿ ಎಲ್ಲ ಕುಡ್ಕೊಂಡು ಬ್ಲೌಸ್ ಹೊಲಿಯೋಕ್ಕೆಲ್ಲ ಟ್ರೈಪಾಡ್ ಎಲ್ಲ ಸೆಟ್ ಮಾಡ್ಕೊಂಡು ವೀಡಿಯೋ ಮಾಡುವಷ್ಟರಲ್ಲಿ ಫೋನ್ ಬಂತು ಒಂದು. ಈ ಬ್ಲೌಸ್ ಕೊಟ್ಟವರು ನಾಳೆ ಮದುವೆ ಇದೆ, ಹೋಗಬೇಕು, ನಾಳೆ ಬೆಳಗ್ಗೆ 7:15 ಈ ಬ್ಲೌಸ್ ತೊಗೊಂಡೋಗಕ್ಕೆ ಬರ್ತೀವಿ ಅಂತ ಹೇಳಿ ಒಂದೇ ಸತಿ ಕರೆಂಟ್ ಶಾಕ್ ಹೊಡೆದಂಗೆ ಆಯಿತು. 3 ಬ್ಲೌಸ್ ಇತ್ತು ಬೇರೆ ಅವ್ರದ್ದು, ಹಾಗಾಗಿ ವೀಡಿಯೋ ಮಾಡೋದೆಲ್ಲ ಮರ್ತೋಯ್ತು ನನಗೆ. ತಕ್ಷಣ ಫೋನೆಲ್ಲ ಸೈಡಿಗಿಟ್ಟು ವೀಡಿಯೋ ಮಾಡೋದನ್ನ ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು 3 ಗಂಟೆ ಆಗಿತ್ತು ಫೋನ್ ಮಾಡುವಾಗ ಅವರು. ಆಮೇಲೆ 3 ಗಂಟೆಯಿಂದ ಫಾಸ್ಟಾಗಿ ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡಿ 3 ಬ್ಲೌಸ್ ಮತ್ತು ಒಂದು ಸ್ಯಾರಿ ಕುಚ್ಚಿತ್ತು. ಏನೋ ಪುಣ್ಯಕ್ಕೆ ಮುಂಚಿನ ದಿನವೇ ಎಂಬ್ರಾಯ್ಡ್ರಿ ಒಂದು ಮುಗಿಸಿಟ್ಕೊಂಡಿದ್ದೆ, ಹಾಗಾಗಿ ಬಚಾವ. ಇವಾಗ ಸ್ಟಿಚ್ ಮಾಡೋಕ್ಕೆ ಹೆಲ್ಪರ್ ಯಾರೂ ಇಲ್ಲ, ನಾನೊಬ್ಬಳೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಅದರಿಂದ ನನಗೆ ಸ್ವಲ್ಪ ಕಷ್ಟ ಆಗೋದು. ತುಂಬ ಹೆವಿ ಅಂತ ಅನ್ನಿಸ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ, ಆದ್ರೂ ಇಷ್ಟಪಟ್ಟು ಕೆಲಸ ಅಲ್ವಾ, ಹಾಗಾಗಿ ಕಷ್ಟ ಆದರೂ ಮಾಡ್ತಾಯಿದ್ದೀನಿ. ಪಾಪು ಬೇರೆ ಇರೋದ್ರಿಂದ ಮಧ್ಯೆ ಮಧ್ಯೆ ಬಂದು ಸ್ವಲ್ಪ ಸ್ವಲ್ಪ ತೊಂದರೆ ಕೊಡ್ತಾನೆ. ಪಾಪ ನೆನ್ನೆ ಏನೂ ತೊಂದರೆ ಕೊಡಲಿಲ್ಲ, ಅವನಿಗೂ ಗೊತ್ತಿತ್ತೋ ಏನೋ ಅಮ್ಮನಿಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಅಂತ. ಅದರಿಂದ ಇವತ್ತು ನನ್ನ ಸ್ಟಿಚಿಂಗ್ ಎಲ್ಲ ಬೇಗನೆ ಮುಗೀತು. ಅದ್ರ ಮಧ್ಯದಲ್ಲಿ ಸ್ಯಾರಿ ಕುಚ್ಚು ಬೇರೆ ಹಾಕಾಕಿತ್ತು. ಅವ್ರ ಹತ್ರ ಒಂದು ಧೈರ್ಯದಲ್ಲಿ ಹೇಳಿದೆ ನಾಳೆ ಬೆಳಗ್ಗೆ 7:15 ಬನ್ನಿ ಅಂತ. ಆದರೂ ಒಳಗಡೆ ಒಂದು ಭಯ ಸ್ಟಾರ್ಟ್ ಆಗಿತ್ತು, ಹೆಂಗೆ ಸ್ಟಿಚ್ ಮಾಡಿ ಕೊಡೋದಪ್ಪ 3 ಬ್ಲೌಸು ಮತ್ತು ಒಂದು ಕುಚ್ಚನ್ನ ಅಂತ. ಅಂತೂ 3 ಗಂಟೆಗೆ ಸ್ಟಾರ್ಟ್ ಮಾಡಿ ಒಂದು 10:30 ಅಷ್ಟೊತ್ತಿಗೆ ಎಲ್ಲನೂ ಮುಗೀತು. 10:30ಗೆ ಉಕ್ಸಾಕಿ ಫಿನಿಶಿಂಗ್ ಮಾಡಿದೆ. ನಾನು ಅಂದ್ಕೊಂಡಿದ್ದು ಇನ್ನೂ 2 ದಿನ ಟೈಮ್ ಇದೆ, ಅದಾದಮೇಲೆ ಸ್ಟಿಚ್ ಮಾಡೋಣ, ನಿಧಾನ ಸ್ಟಿಚ್ ಮಾಡಿ ಕೊಡೋಣ ಅಂತ. ಅವ್ರ ಫೋನ್ ಬಂದಾಗ ಗೊತ್ತಾಗಿದ್ದು ಅವ್ರು ಕೇಳಿದ್ದಿದ್ದೆ ಇವತ್ತು ಅಂತ. ಫುಲ್ ಭಯ ಆಗೋಯ್ತು. ಏನೋ ಪುಣ್ಯಕ್ಕೆ ಪ್ಲೈನ್ ಬ್ಲೌಸ್ ಇತ್ತು, ಎಲ್ಲದೂ ರೌಂಡ್ ನೆಕ್ ಇತ್ತು, ಅದರಿಂದ ನನಗೊಂದು ಒಳ್ಳೇದಾಯಿತು. ಅವ್ರು ಬಂದಾಗ ಕೇಳಿದ್ದೆ ಯಾವ ನೆಕ್ ಬೇಕು ನಿಮಗೆ, ಡಿಸೈನ್ ಆಗಿರೋದು ಯಾವುದಾದ್ರೂ ಇಡ್ತೀನಿ ಅಂತ. ನೆನ್ನೆ ಅನ್ನಿಸ್ತು ನಾನು ಅರ್ಜೆಂಟಲ್ಲಿ ಸ್ಟಿಚ್ ಮಾಡುವಾಗ ಒಳ್ಳೇದಾಯ್ತು, ಅವರು ಬೇರೆ ಯಾವ ನೆಕ್ಕು ಬೇಡ ರೌಂಡ್ ನೆಕ್ ಸಾಕು ಅಂತ ಹೇಳಿತ್ತು ಅಂತ. ಮಧ್ಯದಲ್ಲಿ ನನ್ನ ಮಗ ಬಂದು ವೀಡಿಯೋ ಮಾಡಿ ಕೊಟ್ಟೋಗ್ತಾ ಇದ್ದ. ಸ್ವಲ್ಪ ಕಷ್ಟ ಆಯಿತು, ಆದ್ರೂ ರಾತ್ರಿನೇ ಮುಗಿಸ್ಕೊಂಡೆ. ಬೆಳಗ್ಗೆ ಎದ್ದು ಮತ್ತೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು, ಬೆಳಗ್ಗೆ ಎಲ್ಲಾದರೂ ಬೇಗ ಬಂದರೆ ಇನ್ನೂ ಕಷ್ಟ ಆಗುತ್ತೆ ಅಂತೇಳಿ ರಾತ್ರಿನೇ ಎಲ್ಲ ಮುಗಿಸೋಕ್ಕೆ ಟ್ರೈ ಮಾಡಿದೆ. ಇವಾಗ 3 ಬ್ಲೌಸ್ ಸ್ಟಿಚ್ಚಾಗಿ ಐರನ್ನೆಲ್ಲ ಹಾಕಿ ಕವರಿಗೆಲ್ಲ ಹಾಕಿ ಎತ್ತಿಟ್ಟು ಮಲ್ಕೊಂಡಿದ್ದು. ಇಲ್ಲಾಂದರೆ ರಾತ್ರಿ ಮಲ್ಕೊಂಡು ನಿದ್ದೆ ಬರಲ್ಲ, ಭಯ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ರಾತ್ರಿನೇ ಎಲ್ಲ ಮುಗಿಸ್ಕೊಂಡೆ. ಮುಂದೆ ಹೊಸ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್. ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.